ನನ್ನ ಮೊಣಕಾಲ್ಗಳಲ್ಲಿ ತುಂಬಾ ನೋವಿತ್ತು. ನಾನು ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಹೆತ್ತಿಗೆ ಏರು ಇಳಿಯೋದು ನನಗೆ ತುಂಬಾ ಕಷ್ಟದ ಕೆಲಸ ಆಗಿತ್ತು. 2 ಬಾರಿ ಡಾಕ್ಟರ್ ಮೊಣಕಾಲಿಗೆ ಇಂಜೆಕ್ಷನ್ ಹಾಕಿದ್ರು. ಆದರೆ ಯಾವುದೇ ಬದಲಾವಣೆ ಆಗಲಿಲ್ಲ. ಡಾಕ್ಟರ್ ನಿನ್ನ ಮೊಣಕಾಲುಗಳನ್ನು ಬದಲಾಯಿಸಬೇಕು ಎಂದಾಗ ನನ್ನ ದೇಹದ ಪ್ರಾಣವೇ ಹೋದಂತಾಯ್ತು. ಅವತ್ತು ನಮ್ಮ ಮಗ ಯಾರಾದರೂ ಒಬ್ಬರಿಂದ ಸಲಹೆ ಕೇಳಿದನು. ಅವರು ದುರಂಧರ ಎಣ್ಣೆಯ ಬಗ್ಗೆ ಹೇಳಿದರು ಮತ್ತು ನನ್ನ ಮಗ ನನಗೆ ತಂದುಕೊಟ್ಟ. ನಾನು ಆ ಎಣ್ಣೆಯಿಂದ ಮಸಾಜ್ ಮಾಡಿದೆ. ನನಗೆ ನನ್ನ ಮೊಣಕಾಲ್ಗಳಿಗೆ ಜೀವ ಬಂದಂತಾಯಿತು. ನಿಜವಾಗ್ಲೂ ಈ ಎಣ್ಣೆ ಅದ್ಭುತವಾಗಿದೆ. ಅಣ್ಣ, ಈ ತುರಂದರ ಎಣ್ಣೆ ನಿಜವಾಗಿಯೂ ಅದ್ಭುತವಾಗಿದೆ. ಈ ಎಣ್ಣೆ ಹಚ್ಚಿದ ಕಾರಣ ನನ್ನ ದೇಹದ ನೋವುಗಳು ಸರಿಯಾಗಿವೆ. ನನ್ನ ಮೊಣಕಾಲು ಮತ್ತು ಸಂಧಿ ನೋವುಗಳು ನನ್ನನ್ನು ಅಂಗವಿಕಲನಂತೆ ಮಾಡಿದ್ದವು. ನಾನು ಎಲ್ಲಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಸರಿಯಾಗಿ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳು ಕಷ್ಟಪಡ್ತಿದ್ರು, ಅದು ಬೇರೆ ವಿಷಯ. ಏಕೆಂದ್ರೆ ನನಗೆ ಮತ್ತೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತಿತ್ತು. ಅದು ಈ ಎಣ್ಣೆ ತಯಾರಿಸಿದವ್ರಿಗೆ ಧನ್ಯವಾದಗಳು. ಈ ಎಣ್ಣೆ ಹಚ್ಚಿದ ಮೇಲೆ ನಮಗೆ ತುಂಬಾ ಆರಾಮವಾಗಿದೆ ಮತ್ತು ನಾನು ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡ್ಕೊಳ್ತೇನೆ. ನಡೆಯಲು ಕೂಡ ಯಾವುದೇ ತೊಂದರೆ ಇಲ್ಲ ಮತ್ತು ನಾನು ವ್ಯಾಯಾಮವನ್ನು ಸುಲಭವಾಗಿ ಮಾಡಬಹುದು. ಅಣ್ಣ, ನಾನು ದುರಂಧರ ಎಣ್ಣೆಯಿಂದ ಸಂಪೂರ್ಣ ತೃಪ್ತನಾಗಿದ್ದೀನಿ. ಈ ದುರಂಧರ ಎಣ್ಣೆ ನನ್ನ ಮೊಣಕಾಲುಗಳಿಗೆ ಹೊಸ ಜೀವ ನೀಡಿದೆ. ದುರಂಧರ ಎಣ್ಣೆ ಹೆಸರಿಗಷ್ಟೇ ದುರಂಧರ ಅಲ್ಲ, ಕೆಲಸದಲ್ಲೂ ದುರಂಧರವೇ. ಈ ಎಣ್ಣೆ ನೋವನ್ನು ಹೇಗೆ ತೊಡಗಿಸ್ತದೆ ಅಂದರೆ, ಹಗಲು ಬಿಸಿಲು ತೇವನ್ನು ಹೇಗೆ ಹೀರಿಕೊಳ್ಳುತ್ತೋ ಹಾಗೆ. ಈ ದುರಂಧರ ಎಣ್ಣೆಯನ್ನು ನಾನು ನನ್ನ ಮೊಣಕಾಲುಗಳಿಗೆ ಹಚ್ಚಿದಾಗ ಅಲ್ಲಿಗೆ ಒಂದು ಬಗೆಯ ಉಷ್ಣತೆ ಅನುಭವ ಆಗ್ತದೆ. ನಾನು ರಾತ್ರಿ ಮಲಗುವ ಮೊದಲು 2-4 ನಿಮಿಷ ಮೊಣಕಾಲುಗಳು ಮತ್ತು ನೋವು ಇರುವ ಜಾಗದಲ್ಲಿ ಮಸಾಜ್ ಮಾಡ್ತೇನೆ. ಈ ಎಣ್ಣೆಯ ಕಾರಣದಿಂದ ಇಂದು ನಾನು ಚೆನ್ನಾಗಿ ನಡೆಯುತ್ತಾ ನನ್ನ ಕೆಲಸಗಳನ್ನು ನಾನು ಸ್ವತಃ ಮಾಡ್ಕೊಳ್ತಿದ್ದೀನಿ. ಇಂದು ನನಗೆ ಮೊಣಕಾಲುಗಳಲ್ಲಿ ಅಥವಾ ಸಂಧಿಗಳಲ್ಲಿ ಎಲ್ಲಿಯೂ ನೋವು ಇಲ್ಲ. ನೀವು ನೋವಿನಿಂದ ಮುಕ್ತಿಯಾಗಲು ಬಯಸುತ್ತಿದ್ದರೆ ಮತ್ತು ಪೇನ್ ಕಿಲ್ಲರ್ನ ಹಾನಿಯಿಂದ ದೂರವಿರಲು ಇಚ್ಛಿಸುತ್ತಿದ್ದರೆ ಧುರಂಧರ ಎಣ್ಣೆ ನಿಮಗೆ ಸಹಾಯ ಮಾಡಬಹುದು. ಹೀಗಾಗಿ ಈಗ ನೋವಿಂದ ಕಂಗಾಲಾಗಬೇಡಿ. ತಕ್ಷಣವೇ ಪರದೆಯ ಮೇಲೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಮತ್ತು ಈ ದುರಂಧರ ಎಣ್ಣೆಯನ್ನ ಎಂದನೇ ಆರ್ಡರ್ ಮಾಡಿ.